ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕನ್ನಡ ದೇಶದ ತಾಯಿ, ಕನ್ನಡ ದೇಶದ ವೀರಾಗ್ರಣಿ, ಕನ್ನಡದ ಕಂಡದ ಅಧಿನಾಯಕಿ, ಬ್ರಿಟಿಷರ ಸೊಕ್ಕಡಗಿಸಿದ, ಬ್ರಿಟಿಷರ ಜೊತೆ ಯುದ್ಧ ಮಾಡಿದ ಕನ್ನಡ ದೇಶದ ಸರ್ವಶ್ರೇಷ್ಠದ ರಾಣಿ, ವೀರಾಗ್ರಣಿ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಲಿಂಗೈಕ್ಯರಾದಂತಹ ದಿನ. ಇವತ್ತು ಅವ್ರಿಗೆ ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ನಮನಗಳನ್ನು ಸಲ್ಲಿಸ್ತೀವಿ, ಶರಣಾರ್ಥಿಗಳನ್ನು ತಿಳಿಸ್ತೀವಿ. ತಾಯಿ, ಮತ್ತೊಮ್ಮೆ ನಮ್ಮ ಕನ್ನಡ ದೇಶದ ಹುಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹುಟ್ಟು ಬರೋದಕ್ಕೆ ಆ ಕನ್ನಡ ದೇಶದ ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಪಕ್ಷದ ವತಿಯಿಂದ. ಇಂತಹ ಕನ್ನಡ ದೇಶದ ಹೆಣ್ಣು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹುಟ್ಟಿದಂತಹ ದೇಶದಲ್ಲಿ 78 ವರ್ಷದ ಹಿಂದೆ ಭಾರತ ಒಕ್ಕೂಟಕ್ಕೆ ನಮ್ಮ ಕನ್ನಡ ದೇಶ ಸೇರುತ್ತೆ. ಸೇರಿದಾದ್ಮೇಲೆ ಆವಾಗ್ಲಿಂದನೂ ತಾರತಮ್ಯ. ಈಗ ನಮ್ಮ ಕನ್ನಡ ದೇಶದಿಂದ ಭಾರತ ಒಕ್ಕೂಟಕ್ಕೆ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಕಂದಾಯ ಹೋಗ್ತಾ ಇದೆ. ಈ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಕಂದಾಯ ಹೋಗ್ತಿದ್ರು ನಮ್ಮ ಕನ್ನಡ ದೇಶಕ್ಕೆ ನಿನ್ನೆ ಭಾನುವಾರ ಭಾರತ ಒಕ್ಕೂಟ ಸರ್ಕಾರ ಆಯವ್ಯಯ ಮನ್ನಣೆ ಮಾಡುತ್ತೆ. 2026-27ನೇ ವರ್ಷದ ಆಯವ್ಯಯ ಮಂಡನೆ ಮಾಡುತ್ತೆ ಭಾರತ ಒಕ್ಕೂಟ ಸರ್ಕಾರ. ಲೋಕಸಭೆಯಲ್ಲಿ ಕರ್ನಾಟಕ ಕೊಡುಗೆ ಏನು? ಭಾರತ ಒಕ್ಕೂಟ ಸರ್ಕಾರದ ಆಯವ್ಯಯದಲ್ಲಿ 4.5 ಲಕ್ಷ ಕೋಟಿ ಇಲ್ಲಿಂದ ಕಂದಾಯ ಹೋಗ್ತಿದ್ರು ಕರ್ನಾಟಕಕ್ಕೆ ಏನು ಸಿಕ್ತು? 0. 4.5 ಲಕ್ಷದಿಂದ 5 ಲಕ್ಷ ಕೋಟಿ ಕಂದಾಯ ಕಟ್ಟೋದಾದ್ರೆ ಏನಕ್ಕೆ ನಾವು ಸನ್ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ಇನ್ನೆಷ್ಟು ಅಂತ ಮಲತಾಯಿ ಧೋರಣೆ ಅನುಭವಿಸಕ್ ಸಾಧ್ಯ? ನಾವು ಇನ್ನೆಷ್ಟೊಂದು ತಾರತಮ್ಯ ಮಾಡ್ತೀವಿ ನಮ್ಮ ಕನ್ನಡ ದೇಶದ ಮೇಲೆ. ಆಯವ್ಯಯ ಮಂಡನೆ ಮಾಡಿಬಿಟ್ಟು ಕರ್ನಾಟಕಕ್ಕೆ, ನಮ್ಮ ಕನ್ನಡ ದೇಶಕ್ಕೆ ಏನು ಕೊಡುಗೆನೇ ಇಲ್ಲ, ಏನು ಯೋಜನೆಗಳಿಲ್ಲ, ಏನಂದ್ರೆ ಏನೂ ಇಲ್ಲ. ಅದು 2 ಉಗಿ ಬಂಡಿ ಬಿಟ್ಟಾರೆ, ವಿದ್ಯುತ್ ಚಾಲಿತ ಬಂಡಿ, ಅತಿ ವೇಗದ ರೈಲುಗಳು, ಬೆಂಗಳೂರಿಂದ ಚೆನ್ನೈ, ಬೆಂಗಳೂರಿಂದ ಹೈದರಾಬಾದ್. ಏನ್ ಮಾಡೋಣ? ಏನ್ ಮಾಡ್ಬೋದು ಇಲ್ಲಿ? ಆ ರೈಲಿಗೆ ತಗೊಂಡು ಏನ್ ಮಾಡ್ಬೋದು ನಾವು? ಅದರಿಂದ ಏನ್ ಅಭಿವೃದ್ಧಿ ಆಗುತ್ತೆ? ವಲಸೆ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ವಲಸೆ ನಮ್ಮ ಕನ್ನಡ ದೇಶ ಸರ್ವನಾಶ ಮಾಡೋಕ್ಕೆ ಅಷ್ಟೇ ದಾರಿ ಆಗುತ್ತೆ, ಬೇರೆ ಇನ್ನೇನು ಆಗಲ್ಲ. ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ನಾವು ಕೇಳ್ಕೊಳ್ತೀವಲ್ಲ ಇಷ್ಟೇ. ನಮಗೆ ವೇಗದೂತದ ರೈಲುಗಳು ಬೇಡ. ನಮ್ಮ ಕನ್ನಡ ದೇಶದ ರಾಜಧಾನಿ ಬೆಂಗಳೂರಿಂದ ಮೈಸೂರಿಗೆ ವೇಗದೂತ ರೈಲು ಬಿಟ್ಟಿದ್ದೀರಾ? ಮಂಗಳೂರಿಗೆ ಬಿಟ್ಟಿದ್ದೀರಾ? ಶಿವಮೊಗ್ಗ ಬಿಟ್ಟಿದ್ದೀರಾ? ಉತ್ತರ ಕನ್ನಡ ಬಿಟ್ಟಿದ್ದೀರಾ? ಬೆಳಗಾವಿ ಬಿಟ್ಟಿದ್ದೀರಾ? ಇಲ್ಲ. ಬಾಗಲಕೋಟೆ ಬಿಟ್ಟಿದ್ದೀರಾ? ಇಲ್ಲ. ಸ್ವಾಮಿ, ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ, ಇಡೀ ರೈಲ್ವೆ ವ್ಯವಸ್ಥೆ ಏನಿದೆ ಅದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಬಿಡಿ ದಯವಿಟ್ಟು. ನಮ್ಗೆ ಯಾವುದೇ ರೀತಿ ಉತ್ತರ ಪ್ರದೇಶದ ರೈಲು ಬರೋದು ಬೇಡ, ಹೈದರಾಬಾದ್ ಇಂದ ಬರೋದು ಬೇಡ, ಎಲ್ಲಿಂದ ಬರೋದು ಏನು ಬೇಡ. ಅವರಿಂದ ಏನು ಅಭಿವೃದ್ಧಿ ಆಗಲ್ಲ. ಕರ್ನಾಟಕ ಏನೂ ಇಲ್ಲ. ಅಲ್ಲಿಂದ ವಲಸೆ ಬರೋದಕ್ಕಷ್ಟೇ ಈ ಅತಿ ವೇಗದ ರೈಲು ಬಿಡೋದಷ್ಟೇ, ಬೇರೆ ಇನ್ನೇನು ಉಪಯೋಗ ಇಲ್ಲ. ರೈಲುಗಳು ಬಿಡೋದ್ರಿಂದ ಇದನ್ನ ಯಾರೊಬ್ರು ಸಂಸದ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ
ನಮ್ಮ ಕನ್ನಡ ದೇಶದ ಸಂಸದರು ಯಾರೂ ಸೊಲ್ಲಿಸುತ್ತಾ ಇಲ್ಲ. ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ನಮ್ಮ ಕನ್ನಡ ದೇಶಕ್ಕೆ ನ್ಯಾಯಯುತವಾಗಿ ಏನು ಸಲ್ಲಬೇಕು, ಏನು ಯೋಜನೆ ಸಲ್ಲಬೇಕು ಅದನ್ನೆಲ್ಲ ತರಿಸಬೇಕು. ಅಲ್ಲಿ ಸಂಸತ್ತಿನಲ್ಲಿ ಪ್ರಶ್ನೆ ಮಾಡಿ ನಮಗೆ ಏನ್ ಸಿಗ್ಬೇಕು ಅದನ್ನೆಲ್ಲ ಆ ನಿಟ್ಟಿನಲ್ಲಿ ಪ್ರತಿಭಟನೆ ಸಂಸತ್ತಲ್ಲೇ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ, ಅದು ಜನತಾದಳನೋ ಕಾಂಗ್ರೆಸ್ ಅಥವಾ ಭಾರತೀಯ ಜನತಾ ಪಕ್ಷ ನಾವು ಇದು ಮಾಡ್ತಾ ಇಲ್ಲ. ಯಾವುದು ನೀವು ಆಯ್ಕೆ ಆದ್ಮೇಲೆ ಕನ್ನಡ ದೇಶದ ಪ್ರತಿಯೊಂದು ಜಿಲ್ಲೆಗೂ ಸಂಸದರು ನೀವು. ನಮ್ಮ ಕನ್ನಡ ದೇಶಕ್ಕೆ, ಕನ್ನಡ ಧರ್ಮಕ್ಕೆ, ನಮ್ಮ ಕನ್ನಡ ಸಂಸ್ಕೃತಿಗೆ, ಕನ್ನಡ ಬಂಧುಗಳಿಗೆ ಅನ್ಯಾಯ ಆದಾಗ ನೀವು ಅಲ್ಲಿ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕನ್ನಡ ದೇಶದ ಮಹಾರಾಣಿ, ಕನ್ನಡ ಖಂಡದ ರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮಂತಹ ಅಗಲಿದ ದಿನ, ಲಿಂಗೈಕ್ಯರಾದ ದಿನ ಇವತ್ತು. ನಮ್ಮ ಕನ್ನಡ ದೇಶದ ಹೆಣ್ಣು ಮಕ್ಕಳು ಆ ಸಂದರ್ಭದಲ್ಲಿ ಬ್ರಿಟಿಷರು ದಾಳಿ, ದರೋಡೆ, ಲೂಟಿ ಹೊಡೆಯಕ್ಕೆ ಬಂದಾಗ ನಮ್ಮ ಕನ್ನಡ ದೇಶದ ಮೇಲೆ ಉಗ್ರ ಯುದ್ಧ ಮಾಡಿ, ಘನಘೋರ ಯುದ್ಧ ಮಾಡಿ ಬ್ರಿಟಿಷನ್ನು ಸೋಲಿಸಿ ಇದು ಮಾಡಿ ಕಡೆಯಲ್ಲಿ ನಮ್ಮ ನಗಲಿ ಹೋಗ್ತಾರೆ. ನಮ್ಮ ತಾಯಿ ಕನ್ನಡಾಂಬೆಯ ಪುತ್ರಿ, ಕನ್ನಡಾಂಬೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮನವರು ಲಿಂಗೈಕ್ಯರಾದ ದಿನ ಇವತ್ತು. ಇಂತಹ ದೇಶದಲ್ಲಿ ಹುಟ್ಟಿರೋ ನಾವುಗಳು, ಇಲ್ಲಿರುವ ಹೆಣ್ಣು ಮಕ್ಕಳು ಯಾಕೆ ಇಂತಹ ಘನಘೋರ 4 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಅನ್ಯಾಯ ಆಗ್ತಿದ್ರು ಯಾವುದೇ ಯೋಜನೆಗಳಿದ್ದು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಅದೇ ಆಶ್ಚರ್ಯ ಅನಿಸ್ತಾ ಇದೆ. ಸಮಸ್ತ ಕನ್ನಡ ಬಂಧುಗಳಲ್ಲಿ ಹಾಗೂ ಯಾರು ಕಿತ್ತೂರು ರಾಣಿ ಚೆನ್ನಮ್ಮನ ಅನುಕರಣೆ ಮಾಡ್ತಾರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ವಿಚಾರ ಸಂಬಂಧಪಟ್ಟಂಗೆ ಭಾರತ ಒಕ್ಕೂಟ ಸರ್ಕಾರದಿಂದ 4 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿವರೆಗೂ ಏನೇ ಇತರ ಕಂದಾಯ ಕಟ್ಟಿದ್ರು ನಮ್ಗೆ ಯಾವುದೇ ರೀತಿಯ ಯೋಜನೆಗಳಿಲ್ಲ, ಏನಂದ್ರೆ ಏನೂ ಇಲ್ಲ. ಇಂತಹ ಘನಘೋರ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಇರುತ್ತಾ ಇದ್ರಲ್ಲ, ಇದನ್ನ ನಮ್ಮ ಪಕ್ಷದಿಂದ ತುಂಬಾ ತೀವ್ರ ಖಂಡಿಸ್ತಾ ಇದೀವಿ ಸಮಸ್ತ ಕನ್ನಡ ಬಂಧುಗಳ ಮೇಲೆ. ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ತೀವಿ, ಸಮಸ್ತ ಕನ್ನಡ ಬಂಧುಗಳು ಈ ವಿಚಾರದ ಪ್ರಸ್ತಾಪ ಮಾಡಬೇಕು, ಪ್ರಶ್ನೆ ಮಾಡಬೇಕು. ಒಕ್ಕೂಟ ಸರ್ಕಾರದ ನಮ್ಮ ಕನ್ನಡ ದೇಶಕ್ಕೆ, ಕನ್ನಡ ಬಂಧುಗಳಿಗೆ ಏನೇನು ಅನುಕೂಲ ಆಗಬೇಕು, ನಮ್ಮ ಅಭಿವೃದ್ಧಿಗಾಗಿ ಏನೇನು ಇದು ಮಾಡಬೇಕು ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು, ಕೇಳಬೇಕಂತ ಹೇಳ್ಬಿಟ್ಟು ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಭಾರತ ಒಕ್ಕೂಟ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ. ನಾವು 4 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಕಂದಾಯ ಕಟ್ತಿರೋದು ಯಾವ್ದು ಅತಿ ವೇಗದ ರೈಲು ಹಾಕ್ಸೋನಕ್ಕಲ್ಲ ಸ್ವಾಮಿ. ಕೂಡಲೇ ಈ ಕ್ಷಣ ತತ್ಕ್ಷಣ ಎಚ್ಚೆತ್ತುಕೊಂಡು ನಮ್ಮ ಕನ್ನಡ ದೇಶಕ್ಕೆ 4 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಕಂದಾಯ ಕಟ್ತಾ ಇದೀವಲ್ಲ, 1.5 ಲಕ್ಷ ಕೋಟಿ ಸರ್ಕಾರ ನಿರ್ವಹಣೆ ಕೊಲಿ, 3 ಲಕ್ಷ ಕೋಟಿ ಮತ್ತೆ ಬಿಟ್ಬಿಡಿ. ಇಲ್ಲದ ಅಧಿಕಾರಿ ವಿಕೇಂದ್ರೀಕರಣ ಮಾಡಿ ಸರ್ಕಾರದ ಅಡಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರಿ ವಿಕೇಂದ್ರೀಕರಣ ಮಾಡಿ ಬಿಟ್ಬಿಡಿ ದಯವಿಟ್ಟು. ನಾವು ಇಂಥ ತಾರತಮ್ಯಗಳು ನಡೆಯಲ್ಲ, ನಾವೇ ಏನ್ ಬೇಕೋ ಅದನ್ನ ಮಾಡ್ಕೊಂತೀವಿ. ನಮ್ಮ ದೇಶಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಒಳ್ಳೆ ಯೋಜನೆಗಳು ತರ್ತಾರೆ ಅಂತ ಭರವಸೆ ಇದೆ. ಮತ್ತೆ ನಮ್ಮ ಕನ್ನಡ ದೇಶದ ಸರ್ಕಾರನು ಸಾಲ ಮಾಡೋ ಅವಶ್ಯಕತೆನೇ ಇರಲ್ಲ, ಇನ್ನಷ್ಟು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ನಮ್ಮ ಪಕ್ಷದಿಂದ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದೀವಿ, ದಯವಿಟ್ಟು ಈ ತಾರತಮ್ಯವನ್ನ ಸರಿಪಡಿಸಿ ನಮ್ಮ ಕನ್ನಡ ದೇಶಕ್ಕೆ 3 ಲಕ್ಷ ಕೋಟಿ ಮೊತ್ತದ ಯೋಜನೆ ಜಾರಿಗೆ ತರಬೇಕು, ಕ್ರಮ ತಗೊಳ್ಬೇಕು. ಭಾರತ ಒಕ್ಕೂಟದ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಪ್ರೇಮದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.